ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಗೆ ಸಿಎಂ ಸಿದ್ದರಾಮಯ್ಯ ತೀವ್ರ ಖಂಡನೆಯನ್ನು ಸೂಚಿಸಿದ್ದಾರೆ. ಶಾಂತಿ ಮಂತ್ರ ಹೇಳುವ ಟ್ರಂಪ್ ಯುದ್ಧ ಮಾಡುತ್ತಾರೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಸಿಎಂ ಸಿದ್ದರಾಮಯ್ಯ ತೀವ್ರ ಖಂಡನೆಯನ್ನ ಸೂಚಿಸಿದ್ದಾರೆ. ಶಾಂತಿ ಮಂತ್ರ ಹೇಳ್ತಾನಲ್ಲ ಟ್ರಂಪ್, ನನಗೆ ಯಾಕೆ ಶಾಂತಿ ಪ್ರಶಸ್ತಿ ಕೊಡಲ್ಲ? ಟ್ರಂಪ್ ತದ್ವಿರುದ್ಧ ನಿಲುವು ತೀವ್ರವಾಗಿ ಖಂಡಿಸುತ್ತೇನೆ. ಶಿವಮೊಗ್ಗದಲ್ಲಿ ಮಾತನಾಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಮಾತನಾಡುವಾಗ ಹೇಳಿದ್ದಾರೆ, ಖಮೇನಿ ಅವರ ಹತ್ಯೆಯಾಗಿದೆ ಎಂದು ಟಿವಿಯಲ್ಲಿ ಬರುತ್ತಿದೆ, ಅದು ಖಂಡನೀಯ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುವೆ. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರೆ ತರಲಾಗುವುದು. ಖಸಾಯಿಯಲ್ಲಿ ಕೆಲಸ ಮಾಡೋನು ತರಕಾರಿ ಪಲ್ಯ ತಿನ್ನಂತೆ ಸದಾಕಾಲ ಚಿತ್ರಹಿಂಸೆಯ ಮಾತುಗಳನ್ನಾಡುವ ಟ್ರಂಪ್ ಹೇಳೋದೇನು, ನನಗೆ ಯಾಕೆ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಕೊಡಬಾರ್ದು ಅಂತ. ಅಲ್ಲಯ್ಯ, ಬೆಳಿಗ್ಗೆದ್ದು ರಾತ್ರಿ ಮಲಗೋವರೆಗೂ ಕೂಡ ಹೇಳೋದು ದಾಳಿ, ಯುದ್ಧದ ವಿಚಾರ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯ ಬೆನ್ನಲ್ಲೇ ಈಗ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಶಾಂತಿಯ ಬಗ್ಗೆ ಮಾತನಾಡುವಂತಹ ಅಮೆರಿಕ ಈ ತರಹದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಲ್ಲ. ಈ ಹಿಂದೆ ನಿಮಗೆ ಗೊತ್ತಿರಬಹುದು, ಇದೇ ಅಮೆರಿಕ ನಿದ್ರಿಸುತ್ತಿದ್ದ ವೆನೆಜುವೆಲಾ ಅನ್ನುವಂತಹ ಚಿಕ್ಕ ದೇಶದ ಅಧ್ಯಕ್ಷನನ್ನ ಹಗಲೇ ಪಾಪ ಜನ ನಿದ್ರಿಸುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಸಂದರ್ಭ, ಅಲ್ಲಿನ ಅಧ್ಯಕ್ಷನನ್ನು ಹೊತ್ಕೊಂಡು ಹೋದ ಇದೇ ಅಧ್ಯಕ್ಷ ಟ್ರಂಪ್. ಈಗ ಇರಾನಿನ ಸರ್ವೋಚ್ಚ ನಾಯಕ, ಆ ನಾಯಕನನ್ನ ಹತ್ಯೆ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಅದನ್ನು ಖಂಡತುಂಡವಾಗಿ ಖಂಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಖಮೇನಿ ಅವರ ಹತ್ಯೆಯಾಗಿದೆ, ಟಿವಿಯಲ್ಲಿ ಗಮನಿಸ್ತಾ ಇದ್ದೀವಿ, ಅದು ಖಂಡನೀಯ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುವೆ. ಕಾರಣ, ಭಾರತ ಮತ್ತು ಇರಾನ್ ಸಾಂಪ್ರದಾಯಿಕವಾಗಿ ತುಂಬ ಒಳ್ಳೆಯ ಒಡನಾಟ ಇಟ್ಟುಕೊಂಡಿರ್ತಕ್ಕಂತಹ ದೇಶ. ನಮಗೆ ಇರಾನ್ನಿಂದ ಯಾವ ನಷ್ಟವೂ ಆಗಿಲ್ಲ. ಈವರೆಗೂ ಇರಾನ್ನಿಂದ ಭಾರತಕ್ಕೆ ಯಾವ ನಷ್ಟವೂ ಅಲ್ಲ. ಕೃಷಿ ಸಂಬಂಧಪಟ್ಟ ಅತ್ಯಂತ ಬೇರೆ ಬೇರೆ ವಸ್ತುಗಳನ್ನೆಲ್ಲ ನಾವು ನಮ್ಮ ರಾಷ್ಟ್ರಕ್ಕೆ ಆಮದು ಮಾಡ್ಕೊಳ್ತೀವಿ. ನಮ್ಮ ದೇಶದ ಅದೆಷ್ಟೋ ವಸ್ತುಗಳನ್ನು ಕೂಡ ನಾವು ಇರಾನ್ ದೇಶಕ್ಕೆ ಕಳುಹಿಸಿಕೊಡ್ತೀವಿ. ನಮ್ಮಿಬ್ಬರ ವ್ಯಾವಹಾರಿಕ ಸಂಬಂಧ, ನಮ್ಮಿಬ್ಬರ ಮಾನಸಿಕ ಸಂಬಂಧ ಎಲ್ಲವೂ ಅತ್ಯಂತ ಅದ್ಭುತವಾದಂತಹ ಸಂಬಂಧ. ಹಾಗಾಗಿ ಭಾರತ ಮತ್ತು ಇರಾನ್ ಸಾಂಪ್ರದಾಯಿಕ ಮಿತ್ರ ರಾಷ್ಟ್ರಗಳು. ಆ ತರಹದ್ದೊಂದು ದೇಶದ ಸರ್ವೋಚ್ಚ ನಾಯಕನನ್ನು ಕೊಲೆ ಮಾಡಿರೋದು ಅದು ಖಂಡನೀಯ ಅಂಥೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಭಾವನಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.